ಸರ್ಕಾರದ ಗಮನ ಸೆಳೆಯೋದು, ರಾಜ್ಯ ಸರ್ಕಾರದ ಗಮನ ಜನರ ಇಡೀ ದೇಶದ ಜನರ ನಾನು ಉತ್ತರ ರಾಜ್ಯಗಳಿಗೆ ಅನುದಾನ ಕೊಡಬೇಡಿ ಅಂತ ಹೇಳಲ್ಲ, ಬಡ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು ನಾನು. ಯಾವ ರಾಜ್ಯ ಅಭಿವೃದ್ಧಿ ಆಗಿಲ್ಲ ಅಂತ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳೋದು. ಆದರೆ ನಮ್ಮ ರಾಜ್ಯಗಳಿಗೆ ದೊಡ್ಡ ಅನ್ಯಾಯ ಮಾಡಿಬಿಟ್ಟು ಅವಕ್ಕೆ ಮಾಡಬೇಕು ಅಂತಲ್ಲ ಅದರ ಅರ್ಥ. ನೀವು ಉತ್ತರ ರಾಜ್ಯಗಳಿಗೂ ಕೊಡಿ ಹೆಚ್ಚಾಗಿ, ಬಟ್ ನಮ್ಮ ರಾಜ್ಯಗಳಿಗೆ, ದಕ್ಷಿಣದ ರಾಜ್ಯಗಳಿಗೆ, ವಿಶೇಷವಾಗಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ. ಬರಗಾಲದಲ್ಲಿ ಒಂದು ಪೈಸೆ ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ, ಕೊಡಿ. ಇವತ್ತಿನವರೆಗೆ 15ನೇ ಹಣಕಾಸಿನಿಂದ 14ನೇ ಹಣಕಾಸಿನಿಂದ 15ನೇ ಹಣಕಾಸುವರೆಗೆ ನಮ್ಮ ರಾಜ್ಯದ 1,87,000 ಕೋಟಿ ಅನ್ಯಾಯ ಆಗಿದೆ. ಬರಬೇಕಾಗಿರೋದು ನಮಗೆ ಬಂದಿಲ್ಲ. 14th ಫೈನಾನ್ಸ್ ಕಮಿಷನ್ ಪ್ರಕಾರ 15ನೇ ಹಣಕಾಸಿನಲ್ಲಿ ನಮಗೆ ಹಂಚಿಕೆ ಮಾಡಿದ್ರೆ ಇಷ್ಟು ನಷ್ಟ ಆಯ್ತಿರಲಿಲ್ಲ. ಸೊ ಇವತ್ತು ಭಾರತೀಯ ಜನತಾ ಪಕ್ಷದವರು ಯಡಿಯೂರಪ್ಪನವ್ರಿಗೂ ಪಾಪ ಬಾಯಿ ಇಲ್ಲ, ಬಸವರಾಜ ಬೊಮ್ಮಾಯಿ ಅವ್ರಿಗಂತೂ ಬಾಯಿ ಇಲ್ಲವೇ ಇಲ್ಲ, ಅಶೋಕರಿಗೆ ಗೊತ್ತೇ ಇಲ್ಲ ಪಾಪ ಇವೆಲ್ಲ. ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ನಮ್ಮ ಎಂತೆವಳು ಅಮ್ಮ ಶೋಭಾ ಕರಂದ್ಲಾಜೆ ಮಂತ್ರಿ ಆಗಿದ್ದಾರೆ, ಎಂತೆವರು ಕೂಬಾ ಮಂತ್ರಿ ಆಗಿದ್ದಾರೆ. ಅವ್ರು ಯಾರು ಒಂದು ದಿನ ಬಾಯಿ ಬಿಟ್ಟಿಲ್ಲ. 25 ಜನ ಪ್ಲಸ್ ಈಗ ಒಂದು 26 ಜನ ಸೇರ್ಕೊಂಡಿದ್ದಾರೆ. 27 ಜನ ಆಗಿದ್ದಾರೆ. ಒಂದು ದಿನ ಅವರು ಯಾವತ್ತಾರು ಒಂದು ದಿನ ಮಾತಾಡಿದಾರ ಪಾರ್ಲಿಮೆಂಟ್ನಲ್ಲಿ? ಮತ್ತೆ ಇವೆಲ್ಲ ಅನ್ಯಾಯ ಅಲ್ವಾ ರಾಜ್ಯಕ್ಕೆ? ಜನ ಇವ್ರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡಬೇಕು? ಆಮೇಲೆ ಫೈನಾನ್ಸ್ ಮಿನಿಸ್ಟ್ರು ನಮ್ಮ ರಾಜ್ಯದವರೇ, ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಹೋಗಿರೋದು. ಅವರೇ ಅನ್ಯಾಯ ಮಾಡಿದ್ರೆ ಏನ್ ಮಾಡೋದು? 11,495 ಕೋಟಿ ಇವ್ರ ಕೈನಲ್ಲೇ ತಿರಸ್ಕಾರ ಆಯಿತು. ಸೊ ಇವೆಲ್ಲ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ತಾಳಪ್ಪ ಮಾರಾಯ, ಸುಮ್ಮನೆ ಇರು, 7 ಗಂಟೆ ಮರೆತ್ಬಿಟ್ರು ಬರ್ಕಬಿಡಿ. ಆಮೇಲೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಈ ಬಿಜೆಪಿ MLAಗಳಿಗೂ ಬರ್ರಿ, MP ಗಳಿಗೂ ಬರ್ರಿ, ಬಿಜೆಪಿ MP ಗಳಿಗೆ ಬರ್ರಿ, ನೀವೇ ಬಿಜೆಪಿ ಮಂತ್ರಿಗಳು ನೀವು ಬರ್ರಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ, ಪಕ್ಷ ರಾಜಕಾರಣ ಅಲ್ಲ ಇದು, ಬಿಜೆಪಿ ವಿರುದ್ಧ ಅಲ್ಲ ಇದು. ಬರ್ರಿ ನೀವು ರಾಜ್ಯಕ್ಕೆ ಅನ್ಯಾಯ ಆಗಿರ್ತಕ್ಕಂಥ ಅನ್ಯಾಯ ಕೇಳೋಣ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾ ಇದ್ದೀನಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ಅನ್ಯಾಯ ಆಗಿರೋದು ಸತ್ಯ ಅಂತ ಗೊತ್ತಾಗಿದೆ, ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರೋದು ಸರಿಯಾಗಿದೆ ಅಂತ ಅನಿಸುತ್ತೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಅವರು ಬಿಜೆಪಿಯವರು ಏನೋ ಬಾಯಿ ಬಂದಾಗಿ ಅಲ್ಲಿ ಮಾತಾಡ್ರಿ, ಹೋಗಿ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಿ, ಇಲ್ಲಿ ಮಾತಾಡ್ತಿರಲ್ಲ, ಸುಳ್ಳು ಹೇಳ್ತಿರಲ್ಲ ಇಲ್ಲಿ, ಅಲ್ಲಿ ಮಾತಾಡ್ರಪ್ಪ. ಅಮಿತ್ ಶಾ ಹತ್ರ ಮಾತಾಡ್ರಪ್ಪ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ರಯ್ಯ, ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಪ್ಪ. ಅದು ಬಿಟ್ಬಿಟ್ಟು ಇಲ್ಲಿ ಸುಳ್ಳು ಹೇಳೋದು.
ಸೊ ಇದಕ್ಕೋಸ್ಕರ ಪ್ರತಿಭಟನೆಯನ್ನ 7ನೇ ತಾರೀಕು ಇಟ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ. ಈ ಅನ್ಯಾಯ ಆಗಬಾರದು ಕರ್ನಾಟಕಕ್ಕೆ. ಯಾಕಂತಂದ್ರೆ ನಾವು ಪ್ರತಿಭಟನೆ ಮಾಡದೆ ಹೋದರೆ ಕನ್ನಡಿಗರಿಗೆ ಮಾಡಿದಂಥ ದ್ರೋಹ ಆಗ್ತದೆ. ಅದರಿಂದ ಈ ದ್ರೋಹ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲ ಕರ್ನಾಟಕದ ಪರವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಕೋಆಪರೇಷನ್ ಮಾಡಬೇಕು. ಆಲ್ ಆಫ್ ಯು ಶುಡ್ ಕೋಆಪರೇಟ್ ಇನ್ ದಿಸ್. ಐ ಹೋಪ್ ನೀವೆಲ್ಲ ಕೋಆಪರೇಟ್ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇಟ್ಕೊಂಡು ಇಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ, ಈ ದೇಶದ ಜನರಿಗೆ, ರಾಜ್ಯದ ಜನರಿಗೆ ತಿಳಿಸ್ತೀರಿ ಅಂತ ಹೇಳಿ ನಾನು ವಿಶ್ವಾಸ ಇಟ್ಟುಕೊಂಡು ನನ್ನ ಮಾತು ಮುಗಿಸ್ತೀನಿ.